ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾವಿವತ್ತು ಗೆಂಟೆದಡ್ಡೆ ಮಾಡೋಣ. ಗೆಂಟೆದಡ್ಡೆಗೆ ಕಲ್ತಪ್ಪ ಅಂತ ಕೂಡ ಹೇಳ್ತಾರೆ. ಅಕ್ಕಿ ಹಿಟ್ಟು ಮತ್ತು ಅನ್ನ ಹಾಕಿ ಕಲ್ತಪ್ಪ ಮಾಡ್ಬೋದು. ಹಾಗೆ ಸೌತೆಕಾಯಿ ಅಕ್ಕಿ ಹಾಕಿ ಕೂಡ ಕಲ್ತಪ್ಪ ಮಾಡ್ಬೋದು. ಎರಡೂ ಚೆನ್ನಾಗಿರುತ್ತೆ. ನಾವಿವತ್ತು ಎರಡು ರೀತಿಯ ಕಲ್ತಪ್ಪ ಮಾಡೋಣ. ನಾವು ಮೊದಲಿಗೆ ಅಕ್ಕಿ ಹಿಟ್ಟು ಮತ್ತು ಅನ್ನ ಹಾಕಿ ಗೆಂಟೆದಡ್ಡೆ ಮಾಡೋಣ. ಇಲ್ಲಿ ಗೆಂಟೆದಡ್ಡೆ ಮಾಡಲಿಕ್ಕೆ ನಾವು 2 ಗ್ಲಾಸಲ್ಲಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೀವಿ. ಹಾಗೆ 1 ಗ್ಲಾಸು ಅನ್ನ ತೊಗೊಂಡಿದ್ದೀವಿ. ಈ ಅನ್ನನ ನಾವು ಮಿಕ್ಸಿಲಿ ನೈಸಾಗಿ ರುಬ್ಕೊಳ್ಳೋಣ. ಅನ್ನ ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ಸೇರಿಸ್ಕೊಂಡು ರುಬ್ಬಿದರೆ ಇನ್ನೂ ಚೆನ್ನಾಗಿರುತ್ತೆ. ಈಗ ನಾವು ರುಬ್ಬಿಕೊಂಡ ಮಿಶ್ರಣವನ್ನು ಈಗ ಈ ಹಿಟ್ಟಿಗೆ ಸೇರಿಸ್ಕೊಳ್ಳೋಣ. ಹಾಗೆ ನಾವಿಲ್ಲಿ 1/4 kg ಬೆಲ್ಲನ ಕರಗಿಸಿಟ್ಕೊಂಡಿದ್ದೀವಿ. ಇದನ್ನೀಗ ಈ ಹಿಟ್ಟಿನ ಮಿಶ್ರಣಕ್ಕೆ ಸೋಯಿಸ್ಕೊಳ್ಳೋಣ. ಈಗ ಬೆಲ್ಲದ ಪಾಕ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ, ರುಚಿಗೆ ತಕ್ಕಷ್ಟು. ಹಾಗೆ ಸ್ವಲ್ಪ ಸೋಡಾ ಪುಡಿ ಕೂಡ, ಅಡುಗೆ ಸೋಡಾ ಸೇರಿಸ್ಕೊಳ್ಳೋಣ. ಎಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈ ಹದಕ್ಕೆ ನಾವು ಹಿಟ್ಟನ್ನು ರೆಡಿ ಮಾಡಿಟ್ಕೊಳ್ಳೋಣ. ಹಾಗೆ ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಡೋಣ. ಹಾಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಈಗ ಕಟ್ ಮಾಡಿಕೊಂಡಿರುವ ಒಂದು ನೀರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ಕೆಂಪಾಗೋವರೆಗೆ ಫ್ರೈ ಮಾಡಿಕೊಳ್ಳೋಣ. ನೀರುಳ್ಳಿ ಕೆಂಪಗಾಗಿದೆ. ಸ್ವಲ್ಪ ನೀರುಳ್ಳಿ ಎತ್ತಿಟ್ಕೊಳ್ಳೋಣ ಮೇಲೆ ಹಾಕಲಿಕ್ಕೆ. ಹಾಗೆ ಈ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರುವ ಅಕ್ಕಿ ಹಿಟ್ಟಿನ ಮಿಶ್ರಣವನ್ನು ಈಗ ಹಾಕ್ಕೊಳ್ಳೋಣ. ಇದು ಹಾಕಿದ ನಂತರ ಸ್ಪೂನ್ ಹಾಕಲಿಕ್ಕಿಲ್ಲ. ಹಾಗೆ ನಾವೀಗ ಲಿಡ್ ಹಾಕಿ ಬೇಯಿಸ್ಕೊಳ್ಳೋಣ. ವಿಷಲ್ ಹಾಕೋದು ಬೇಡ. ಹಾಗೆ ಒಂದು 20-25 ನಿಮಿಷ ಸಣ್ಣ ಉರಿಲಿ ಬೇಯಿಸ್ಕೊಳ್ಳೋಣ. ಒಂದು 20 ನಿಮಿಷ ಆಗಿದೆ. ನಾವೀಗ ನಿಧಾನಕ್ಕೆ ಲಿಡ್ ತೆಗಿಯೋಣ. ಈಗಾಗಲೇ ರೆಡಿಯಾಗಿರುತ್ತೆ ಗೆಂಟೆದಡ್ಡೆ. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಈಗ ಅದನ್ನು ತಣ್ಣಗಾಗಲಿಕ್ಕೆ ಬಿಡೋಣ. ಅಕ್ಕಿ ಹಿಟ್ಟಿಂದ ಮಾಡಿರುವ ಗೆಂಟೆದಡ್ಡೆ ರೆಡಿಯಾಗಿದೆ ಸ್ನೇಹಿತರೆ. ನಮಗೆ ಬೇಕಾದ ಆಕಾರಕ್ಕೆ ನಾವು ಕಟ್ ಮಾಡ್ಕೋಬೋದು. ಹಾಗೆ ನಾವೀಗ ಸೌತೆಕಾಯಿ ಗೆಂಟೆದಡ್ಡೆ ಮಾಡೋಣ. ಸೌತೆಕಾಯಿ ಕಲ್ತಪ್ಪ ಮಾಡಲಿಕ್ಕೆ ನಾವಿಲ್ಲಿ 1-2 ಗ್ಲಾಸ್ ಅಕ್ಕಿ ನೆನೆಸಿಟ್ಕೊಂಡಿದ್ದೀವಿ. ಹಾಗೆ 2 ಸೌತೆಕಾಯಿ ತೊಗೊಂಡಿದ್ದೀವಿ. ಸ್ವಲ್ಪ ತೆಂಗಿನಕಾಯಿ ತುರಿ, ಹಾಗೆ 1/4 kg ಅಷ್ಟು ಬೆಲ್ಲ ತೊಗೊಂಡಿದ್ದೀವಿ. ನಾವೀಗ ಮೊದಲಿಗೆ ಈ ಸೌತೆಕಾಯಿನ ಕಟ್ ಮಾಡಿಕೊಳ್ಳೋಣ. ಇದನ್ನು ಈಗ ಮಿಕ್ಸಿಲಿ ರುಬ್ಕೊಳ್ಳೋಣ. ಜೊತೆಗೆ ಅಕ್ಕಿ, ಬೆಲ್ಲ, ಕಾಯಿ ಎಲ್ಲ ಹಾಕಿ ನಾವು ಈಗ ರುಬ್ಕೋಬೇಕಾಗುತ್ತೆ. ಒಂದೊಂದಾಗೆ ಈಗ ರುಬ್ಕೊಳ್ಳೋಣ. ರುಬ್ಕೊಂಡಿರೋ ಹಿಟ್ಟನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಳೋಣ. ಹಾಗೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ
ರುಚಿಗೆ ತಕ್ಕಷ್ಟು, ಹಾಗೆ ಚಿಟಿಕೆ ಸೋಡಾ ಕೂಡ ಸೇರಿಸ್ಕೊಳ್ಳೋಣ. ಎಲ್ಲ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಹದಕ್ಕೆ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. ಹಾಗೆ ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಡೋಣ. ಹಾಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಕಟ್ ಮಾಡ್ಕೊಂಡಿರೋ ಒಂದು ನೀರುಳ್ಳಿ ಕೂಡ ಸೇರಿಸ್ಕೊಳ್ಳೋಣ. ನೀರುಳ್ಳಿನ ಕೆಂಪಗೆ ಕಾಯಿಸ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಕೆಂಪಗೆ ಫ್ರೈ ಆಗಿದೆ. ಈರುಳ್ಳಿ ಕೆಂಪಗಾಗಿದೆ, ಅದನ್ನ ತೆಗೆದಿಟ್ಕೊಳ್ಳೋಣ. ಈಗ ಅದೇ ಪಾತ್ರೆಯಲ್ಲಿ ಸ್ವಲ್ಪ ತೆಂಗಿನಕಾಯಿನ ಸಣ್ಣ ಸಣ್ಣ ಕಟ್ ಮಾಡಿಟ್ಕೊಂಡಿದ್ದೀವಿ, ಅದನ್ನು ಕೂಡ ನಾವು ಫ್ರೈ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಂಡಿರೋ ತೆಂಗಿನಕಾಯಿ ಕೂಡ ಕೆಂಪಾಗಿದೆ, ಇದನ್ನು ಕೂಡ ಸ್ವಲ್ಪ ತೆಗೆದಿಟ್ಕೊಳ್ಳೋಣ ಮೇಲೆ ಹಾಕಲಿಕ್ಕೆ. ಈಗ ನಾವು ರೆಡಿ ಮಾಡ್ಕೊಂಡಿರುವ ಹಿಟ್ಟನ್ನು ಇದಲ್ಲೇ ಹಾಕೋಣ. ಸೌತೆಕಾಯಿ ಎಲ್ಲ ರುಬ್ಬಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕಿ ಲಿಡ್ ಹಾಕಿ ಒಂದು 25 ನಿಮಿಷ ಬೇಯಿಸ್ಕೊಳ್ಳೋಣ. ವಿಷಲ್ ಹಾಕೋದು ಬೇಡ, ಹಾಗೆ ಜಸ್ಟ್ ಲಿಡ್ ಮುಚ್ಚಿ ನಾವೀಗ ಬೇಯಿಸ್ಕೊಳ್ಳೋಣ. ಮೇಲೆ ನಾವು ನೀರುಳ್ಳಿ ಮತ್ತು ತೆಂಗಿನಕಾಯಿ ಕಟ್ ಮಾಡಿ ಇದು ಹುರಿದಿಟ್ಕೊಂಡಿದ್ದೀವಲ್ಲ ಅದನ್ನು ಕೂಡ ಹೀಗೆ ಹಾಕುವ. ಈಗ ಲಿಡ್ ಹಾಕಿ ನಾವೀಗ ಬೇಯಿಸ್ಕೊಳ್ಳೋಣ. ಹತ್ತು ನಿಮಿಷ ಆದ ನಂತರ ನಾವು ಇನ್ನೊಂದು ಗ್ಯಾಸ್ ಮೇಲೆ ಒಂದು ಹಂಚಿಟ್ಬಿಟ್ಟು ಅದರಲ್ಲಿ ಈ ಕುಕ್ಕರ್ ಇಟ್ಟು ಬೇಯಿಸ್ಕೊಂಡ್ರೆ ಸಣ್ಣ ಉರಿಲಿ ಆಗ ತಳ ಕಪ್ಪಾಗೋದಿಲ್ಲ, ಗಂಟದಡ್ಡೆ ತುಂಬ ಚೆನ್ನಾಗಿ ಬೆಂದು ರೆಡಿ ಆಗುತ್ತೆ. ನಾವೀಗ ಬೇಯಿಸ್ಲಿಕ್ಕಿಟ್ಟು ಒಂದು 25 ನಿಮಿಷ ಆಗಿದೆ. ಈಗ ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ ಸೌತೆಕಾಯಿ ಗೆಂಡದಡ್ಡೆ ರೆಡಿಯಾಗಿದೆ. ಈಗ ಇದನ್ನು ತಣ್ಣಗಾಗಲಿಕ್ಕೆ ಬಿಡೋಣ. ತಣ್ಣಗಾದ್ಮೇಲೆ ಕಟ್ ಮಾಡಬೇಕು, ಇಲ್ಲದ್ರೆಲ್ಲ ಬಿಸಿ ಬಿಸಿ ಕಟ್ ಮಾಡಲಿಕ್ಕೆ ಹೋದರೆ ಎಲ್ಲ ಪುಡಿ ಪುಡಿ ಆಗ್ತದೆ. ಸೌತೆಕಾಯಲ್ಲಿ ಮಾಡಿರುವ ಗೆಂಡದಡ್ಡೆ ರೆಡಿಯಾಗಿದೆ ಸ್ನೇಹಿತರೆ, ತುಂಬ ಚೆನ್ನಾಗಿರುತ್ತೆ. ಈಗ ತಣ್ಣಗಾಗಿದೆ, ನಾವು ನಮಗೆ ಬೇಕಾದ ಆಕಾರಕ್ಕೆ ನಾವು ಕಟ್ ಮಾಡ್ಕೊಬೋದು. ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಸಾಫ್ಟಾಗಿ ಸ್ಮೂತಾಗಿ ಬಂದಿದೆ, ಚೆನ್ನಾಗಿರುತ್ತೆ. ಒಂದಿನ ಡಿಫ್ರೆಂಟಾಗಿ ಬ್ರೇಕ್ಫಾಸ್ಟು ರಾತ್ರಿಯೇ ಮಾಡಿಟ್ರೆ ಬೆಳಗ್ಗೆ ತಿಂಡಿಗೆ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನೀವು ಒಮ್ಮೆ ಮನೇಲಿ ಮಾಡಿ ಟೇಸ್ಟ್ ಮಾಡಿ, ಹೆಚ್ಚಿನ ಕಷ್ಟವೇನಲ್ಲ. ಹಾಗೆ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹೊಸಬರಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.